ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಹೊರಗಡೆ ಮೆಟ್ಲ ಮೇಲೆ ರಾತ್ರಿ ಕೂತಿರ್ತಾನೆ. ಆಗ ಮಾಧವ ಬಂದು ಅವನ ಪಕ್ಕ ಕೂತ್ಕೊಂಡು, ಏನು ಚಿಕ್ಕು ಇಲ್ಲಿ ಒಬ್ಬನೇ ಕೂತಿದ್ಯಾ ಅಂತಾನೆ. ಏನಿಲ್ಲ ಅಣ್ಣ, ಸುಮ್ಮನೆ ಹಾಗೆ ಬಂದೆ ಗಾಳಿ ತಗೊಳ್ಳೋಣ ಅಂತ. ಮತ್ತು ಹೇಗಿದೆ ಮ್ಯಾರಿಡ್ ಲೈಫು ಅಂತಾನೆ ವಲ್ಲಭ. ಓಕೆ, ಒಂದು ರೇಂಜ್ಗೆ ಚೆನ್ನಾಗಿದೆ ಅಂತಾನೆ ಮಾಧವ. ಅಲ್ಲ, ನೀನು ಅತ್ತಿಗೆ ಹನಿಮೂನ್ ಪ್ಲ್ಯಾನ್ ಮಾಡಿ ಎಲ್ಲಾದರೂ ಹೋಗ್ಬೋದಲ್ವಾ ಅಂತಾನೆ ವಲ್ಲಭ. ನಿನಗೆ ಗೊತ್ತು ತಾನೆ ಅಪ್ಪಂಗೆ ಅದೆಲ್ಲ ಹಿಡಿಸಲ್ಲ ಅಂತಾನೆ ಮಾಧವ. ನೀನು ಕೇಳಿದರೆ ಅಪ್ಪನೋ ಅಂತಾರಾ ಅಂತಾನೆ ವಲ್ಲಭ. ಮಾಧವನಾಗ್ತಾ, ಸರಿ ನಿನ್ನ ಕೆಲಸ ಎಲ್ಲ ಹೇಗಾಗ್ತಿದೆ ಅಂತಾನೆ. ಹಾಂ, ಚೆನ್ನಾಗಾಗ್ತಿದೆ. ನಮ್ಮ ಬಾಸ್ಗೆ ನಾನು ಅಂದರೆ ತುಂಬ ನಂಬಿಕೆ. ಬೇರೆ ಯಾವುದಾದ್ರೂ ಒಳ್ಳೆ ಕೆಲಸ ಕೊಡಿಸ್ತೀನಿ, ಇನ್ನೂ ಚೆನ್ನಾಗಿ ದುಡಿಬೋದು ಅಂತ ಹೇಳಿದ್ದಾರೆ ಅಂತಾನೆ ವಲ್ಲಭ. ನಿನ್ನ ಕೆಲಸ ಎಲ್ಲ ಹೇಗಾಗ್ತಿದೆ ಅಂತಾನೆ ಮಾಧವ. ಅಣ್ಣ, ನೀನು ನನ್ನ ಹತ್ರ ಏನೋ ಮಾತಾಡೋಕ್ಕೆ ಬಂದು ಬೇರೆ ಏನೋ ಮಾತಾಡ್ತಿದ್ಯಾ ಅನ್ನಿಸ್ತಿದೆ. ಅದೇನು ಅಂತ ಡೈರೆಕ್ಟಾಗಿ ಹೇಳೋಣ ಅಂತಾನೆ ವಲ್ಲಭ. ಹಾಗೇನಿಲ್ಲ ಚಿಕ್ಕು ಅಂತಾನೆ ಮಾಧವ. ಪರವಾಗಿಲ್ಲ, ಹೇಳೋಣ ಅಂತಾನೆ ವಲ್ಲಭ. ಇದೊಳ್ಳೆ ಕಥೆ ಆಯ್ತಲ್ಲ, ವಿಷಯನೇ ಇಲ್ಲದೆ ಹೇಳು ಅಂದರೆ ನಾನೇನು ಆದರೂ ಹುಟ್ಟಿಸ್ಕೊಂಡು ಹೇಳಬೇಕು ಅಷ್ಟೇ. ಸರಿ, ಹೊತ್ತಾಗಿದೆ, ಬೇಗ ಮಲ್ಕೋ. ಅಪ್ಪಂಗೆ ದುಡ್ಡು ಕೊಡ್ತೀನಿ ಅಂತ ಕಮಿಟ್ ಆಗಿದೆಯಾ? ಹಾಗಂತ ನೀನು ಆರೋಗ್ಯ ಹಾಳು ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡ. ಅಮ್ಮನೂ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಏನೇ ಬೇಕಿದ್ರೂ ನನ್ನ ಕೇಳು ಅಂತಾನೆ ಮಾಧವ. ಸರಿ ಅಣ್ಣ, ಗುಡ್ ನೈಟ್ ಅಂತಾನೆ ವಲ್ಲಭ. ಗುಡ್ ನೈಟ್ ಅಂತ ಮಾಧವ ಹೋಗ್ತಾನೆ. ನನಗೆ ಗೊತ್ತು ಅಣ್ಣ, ನಾನು ಅತ್ತಿಗೆ ಹತ್ರ ಆ ಥರ ಮಾತಾಡಿರೋದಕ್ಕೆ ಅತ್ತಿಗೆ ಹೋಗಿ ವಲ್ಲಭಂಗೆ ವಾರ್ನ್ ಮಾಡು, ಸ್ವಲ್ಪ ಬುದ್ಧಿ ಹೇಳಿಸು ಅಂದಿರ್ತಾರೆ. ಆದರೆ ನೀನು ಆ ಟಾಪಿಕ್ ಬಗ್ಗೆ ಏನೂ ಮಾತಾಡಲಿಲ್ಲ. ನನ್ನ ಮೇಲಿರೋ ಪ್ರೀತಿ, ಅತ್ತಿಗೆ ಮೇಲಿರೋ ಕಾಳಜಿ ತುಂಬ ದೊಡ್ಡದು ಕಣೋ. ಅದಕ್ಕೆ ಅನಿಸುತ್ತೆ ಅಪ್ಪನ ಫೇವ್ರೇಟ್ ಮಗ ನೀನು. ಇದ್ದರೆ ನಿನ್ನ ಥರನೇ ಮಗ ಹುಟ್ಟಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಬಟ್ ರಿಯಲಿ ನಮ್ಮ ಅಣ್ಣ ಟೂ ಜೆಂಟಲ್ಮ್ಯಾನ್ ಅಂತಾನೆ ವಲ್ಲಭ. ಈಚೆ ಪ್ರಿಯಾ ರೂಮಲ್ಲಿ ಕೂತ್ಕೊಂಡು ಇಷ್ಟೊತ್ತಿಗೆ ವಲ್ಲಭನ ಹತ್ರ ಮಾತಾಡಿರ್ತಾರೆ, ಬೈದು ಬುದ್ಧಿ ಹೇಳಿರ್ತಾರೆ ಅಂತಿರುವಾಗ ಮಾಧವ ಒಳಗಡೆ ಬರ್ತಾನೆ. ರೀ, ವಲ್ಲಭನ ಹತ್ರ ಮಾತಾಡಿದ್ರಾ ಅಂತಾಳೆ ಪ್ರಿಯಾ. ಅವರು ಏನಂದರು? ಸುಮ್ಮನೆ ಇದ್ರಾ ಅಥವಾ ಮುಂದೆ ವಾದ ಮಾಡಿದ್ರಾ ಅಂತಾಳೆ. ಸುಮ್ಮನೆ ಇದ್ದ ಅಂತ ಹೇಳ್ತಾನೆ ಮಾಧವ. ಹಾಗಾದರೆ ಬುದ್ಧಿ ಮಾತು ಅವ್ರ ತಲೆಗೆ ಹೋಯ್ತು ಅನ್ನಿ ಅಂತಾಳೆ ಪ್ರಿಯಾ. ಪಾಪ ಪ್ರಿಯ ವಲ್ಲಭ ಈ ಮನೇಲಿ ಅಪ್ಪನ ಹತ್ರ ಅವನು ಬಯಸ್ಕೊಂಡೇ ಬಂದಿದ್ದಾನೆ. ಅಪ್ಪ ಅವನ್ನ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಬೈದಿರೋದೇ ಹೆಚ್ಚು. ವಲ್ಲಭನು ಹಾಗೆ ಮೊಂಡು ಹಠ. ಅದಕ್ಕೆ ಓದು ಟೈಮಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಲೇಟಾಗಿ ಬರ್ತಾ ಅಪ್ಪನ ಹತ್ರ ದುಡ್ಡು ಶೇರ್ ಮಾಡ್ತಾ ಹೇಗೆ ಒದ್ದಾಡ್ತಿದ್ದಾನೆ. ಅವನ ಜೀವನ ಒಳ್ಳೆ ಟ್ರ್ಯಾಕ್ಗೆ ಬರಬೇಕು. ಅವನು ಓದಿ ಸಾಧಿಸಿ ಅವನ ಲೈಫಲ್ಲಿ ಸಖತ್ತಾಗಿ ಸೆಟ್ಲಾಗಬೇಕು ಪ್ರಿಯಾ ಅಂತಾನೆ ಮಾಧವ. ಇವರು ವಲ್ಲಭಂಗೆ ಏನು ಹೇಳೇ ಇಲ್ಲ ಅನಿಸುತ್ತೆ. ಅಲ್ಲ, ಅಷ್ಟೇ ಹೇಳಿದ್ದೀನಿ ವಲ್ಲಭನ ಹತ್ರ ಮಾತಾಡಿ ಅಂತ. ಹ್ಞೂ ಅಂತ ಹೋದವರು ಹಾಗೆ ಬಂದಿದ್ದಾರಲ್ಲ, ಅಂದರೆ ಇವರಿಗೆ ನನಗಿಂತ ತಮ್ಮನೇ ಹೆಚ್ಚಾದ್ರ ಅಂತ ಪ್ರಿಯ ಯೋಚನೆ ಮಾಡ್ತಾಳೆ. ಈಚೆ ವಲ್ಲಭ ರೂಮಲ್ಲಿ ಬೆಡ್ ಮೇಲೆ ಕೂತಿರ್ತಾನೆ. ಆಗರ ಅಮೂಲ್ಯ ಬರ್ತಾಳೆ. ಏಯ್ ಲೂಸು, ಯಾಕೆ ಇಷ್ಟೊಂದು ಲೇಟು ಅಂತಾನೆ ವಲ್ಲಭ. ಇವತ್ತು ಮೀನಕ್ಕ ಬೇರೆ ಇಲ್ವಲ್ಲ, ನನಗೂ ಅತ್ತೆಗೂ ತುಂಬ ಕೆಲಸ ಇತ್ತು, ಅದಕ್ಕೆ ಲೇಟಾಯಿತು. ಸರಿ ಕಣೋ, ನಾನು ಮಲ್ಕೋತೀನಿ ಅಂತ ನೋಡುವಾಗ ಅಲ್ಲೇ ಗಿಫ್ಟ್ ಬಾಕ್ಸ್ ಇರುತ್ತೆ. ಏಯ್ ಗಿಫ್ಟು, ಮಾಧವನ ಭಾವನ ಮದುವೆಗೆ ಬಂದು ಗಿಫ್ಟು ಇಲ್ಲೇನು ಮಾಡ್ತಿದ್ದೆ? ಇದು ಅತ್ತೆಗೆ ಕೊಟ್ಟು ಬರ್ತೀನಿ ಅಂತಾಳೆ ಅಮೂಲ್ಯ. ಏಯ್ ಲೂಸು, ಮಾಧವಣ್ಣನ ಗಿಫ್ಟು ಇಲ್ಯಾಕೆ ಬರುತ್ತೆ? ಅದು ನಿನ್ನ ಜಾಗದಲ್ಲಿ ಇದೆ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತಾನೆ ವಲ್ಲಭ. ಹೌದಲ್ವಾ, ಇದರಲ್ಲಿ ಏನಿದೆ ಕಾಡು ಪಾಪ ಅಂತಾಳೆ ಅಮೂಲ್ಯ. ತೆಗ್ದು ನೋಡಿದರೆ ಗೊತ್ತಾಗುತ್ತೆ ಅಂತಾನೆ ವಲ್ಲಭ. ನಿಜವಾಗ್ಲೂ ತೆಗ್ದು ನೋಡ್ಲಾ ಅಂತಾಳೆ ಅಮೂಲ್ಯ. ತೆಗ್ದು ನೋಡು ಅಂತಾನೆ ವಲ್ಲಭ. ಆಗ ಅಮೂಲ್ಯ ಬಾಕ್ಸ್ ಓಪನ್ ಮಾಡಿ, ಅರೆ ಡ್ರೆಸ್ಸು ಇದ್ಯಾರಿಗೆ ನೀನು ತಂದಿದ್ದ ಅಂತಾಳೆ ಅಮೂಲ್ಯ. ಇಲ್ಲ, ಆ ಡ್ರೆಸ್ಸು ನಡ್ಕೊಂಡು ಬಂದು ನಿನ್ನ ಜಾಗದಲ್ಲಿ ಕೂತಿತ್ತು ಅಂತಾನೆ ವಲ್ಲಭ. ಸರಿಯಾಗಿ ಹೇಳೋ ಕಾಡು ಪಾಪ, ನೀನೇ ತಂದಿದ್ದ ಅಂತಾಳೆ ಅಮೂಲ್ಯ. ನಾನೇ ತಂದಿದ್ದು ಅಂತಾನೆ ವಲ್ಲಭ. ಚೆನ್ನಾಗಿದೆ. ಯಾರಿಗೆ? ರಕ್ಷಗ ಅಂತಾಳೆ ಅಮೂಲ್ಯ. ಅಲ್ಲ ಅಂತಾನೆ ವಲ್ಲಭ. ಹೋ, ಮೀನಾ ಅಕ್ಕಂಗ ಅಂತಾಳೆ ಅಮೂಲ್ಯ. ಅಲ್ಲ ಅಂತಾನೆ ವಲ್ಲಭ. ಮತ್ತೆ ಇನ್ಯಾರಿಗೋ? ಹೋ, ಪ್ರಿಯಾ ಅಕ್ಕಂಗ. ಮೀನಾ ಅಕ್ಕಂಗೆ ವಾಚ್ ಕೊಟ್ಟೆ ಅಂತ ಪ್ರಿಯಾ ಅಕ್ಕಂಗೆ ಡ್ರೆಸ್ ಕೊಡ್ತಿದ್ಯಾ? ಅವ್ರಿಗೇನಾದರೂ ಈ ಡ್ರೆಸ್ ಕೊಟ್ಟರೆ ದೊಡ್ಡ ಭಾಷಣನೇ ಹೇಳಿಬಿಡ್ತಾರೆ ಅಂತಾಳೆ ಅಮೂಲ್ಯ. ಅವರಿಗೂ ಅಲ್ಲ ಕಣೆ ಅಂತಾನೆ ವಲ್ಲಭ. ಮತ್ತೆ ಇನ್ಯಾರಿಗೆ ಅಂತ ಖುಷಿಯಿಂದ ಸ್ಮೈಲ್ ಮಾಡ್ತಾ ನನಗಾ ಅಂತಾಳೆ ಅಮೂಲ್ಯ. ಹ್ಞೂ ಅಂತಾನೆ ವಲ್ಲಭ. ನಿಜವಾಗ್ಲೂ ಇದು ನನಗೇನಾ ಅಂತಾಳೆ ಅಮೂಲ್ಯ. ಏಯ್, ನಿನಗೆ ಕಣೆ ತಂದಿರೋದು. ನನ್ನ ಹತ್ರ ಬರೀ 3 ಡ್ರೆಸ್ಸು ಇದೆ ಅಂತ ಕೊರಗ್ತಿದ್ದಲ್ಲ, ಅದಕ್ಕೆ ತಗೊಂಡು ಬಂದೆ ಅಂತಾನೆ ವಲ್ಲಭ. ವಾವ್, ನನಗೆ ನಂಬೋಕೆ ಆಗ್ತಿಲ್ಲ ಕಣೋ. ಹೌದು, ನನಗೆ ಡ್ರೆಸ್ ತಂದಿರೋದು ಅಲ್ಲದೆ ನನ್ನ ಫೇವ್ರೇಟ್ ಕಲರ್ ತಂದಿದ್ಯಾ. ನಿನಗೆ ಹೇಗೆ ಗೊತ್ತಾಯಿತು ಇದು ನನ್ನ ಫೇವ್ರೇಟ್ ಕಲರ್ ಅಂತಾಳೆ ಅಮೂಲ್ಯ. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಕಲರ್ ನಿನ್ನ ಮೂತಿಗೆ ಸೂಟ್ ಆಗುತ್ತೆ ಅಂತ ತಗೊಂಡು ಬಂದಿದ್ದೀನಿ ಅಷ್ಟೇ ಅಂತಾನೆ ವಲ್ಲಭ. ಥ್ಯಾಂಕ್ ಯು ಸೋ ಮಚ್ ಕಾಡು ಪಾಪ, ಸಖತ್ತಾಗಿದೆ, ನಾಳೆ ಹಾಕೋತೀನಿ ಅಂತಾಳೆ ಅಮೂಲ್ಯ. ಸರಿ ಆಯಿತು, ಮಲ್ಕೋ. ನಾನು ಕೋತೀನಿ. ಈ ಗಿಫ್ಟ್ ಪೇಪರ್ ಎತ್ತಿಡು, ಯೂಸ್ ಆಗುತ್ತೆ ನೆಕ್ಸ್ಟ್ ಗಿಫ್ಟ್ಗೆ ಅಂತ ವಲ್ಲಭ ಮಲಗ್ತಾನೆ.
ಈಚೆ ಮೀನಾ ಕೇಶವ ಬೆಂಗಳೂರಿಂದ ವಾಪಸ್ ಬಂದು ಆಟೋದಿಂದ ಮನೆ ಮುಂದೆ ಇಳಿತಾರೆ. ಕೇಶವ, ಏನಾಯಿತು ನಿನಗೆ? ನಿನ್ನೆ ಸಂಜೆಯಿಂದ ನೋಡ್ತಾನೆ ಇದ್ದೀನಿ, ಮುಖನ ಯಾಕೆ ಇಷ್ಟು ಸಣ್ಣ ಮಾಡ್ಕೊಂಡು ನಿಂತಿದ್ಯಾ? ಅಲ್ಲ, ನಿನ್ನೆ ಕಾಂಪಿಟೇಷನ್ ಗೆದ್ದ ಮೇಲೆ ಎಷ್ಟು ಖುಷಿಯಾಗಿದ್ದೆ, ಈಗೇನಾಯಿತು ನಿನಗೆ ಅಂತಾಳೆ ಮೀನಾ. ನನಗೇನು ಆಗಿಲ್ಲ ಮೀನಾ, ಸುಸ್ತಾಗಿದೆ ಅಷ್ಟೇ ಅಂತಾನೆ ಕೇಶವ. ಸುಸ್ತಂತೆ ಸುಸ್ತು, ನೀನು ಹೇಳೋದು ಕೇಳಿದರೆ ನಾವೇನು ರನ್ನಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿರೋ ತರಹ ಹೇಳ್ತಿದ್ಯಾ ಅಂತಾಳೆ ಮೀನಾ. ಅದೇನು ಚಿಕ್ಕ ಕಾಂಪಿಟೇಷನ್ನ, ಮೆಂಟಲ್ ಸ್ಟ್ರೆಸ್ ಆಗಿದೆ ನನಗೆ ಅಂತಾನೆ ಕೇಶವ. ಅದು ಬಿಡು, ನಾವು ಬೆಂಗಳೂರಿಂದ ಎಲ್ರಿಗೂ ಗಿಫ್ಟ್ ತಂದಿದ್ದೀವಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ನಮ್ಮ ಬಜೆಟಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದಿದ್ದೀವಿ ಅಂತಾಳೆ ಮೀನಾ. ನಾವೇನೇ ತಂದರೂ ಮನೆಯವರೆಲ್ಲ ಖುಷಿಪಡ್ತಾರೆ ಅಂತಾನೆ ಕೇಶವ. ಬಾ ಒಳಗೆ ಹೋಗೋಣ ಅಂತ ಮೀನಾ ಹೋಗ್ತಾಳೆ. ಅಪ್ಪ ಹೇಳಿರೋ ಕೆಲಸನ ನಾನು ಮುಗಿಸೇ ಇಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಈಗ ಎಷ್ಟು ಬೈತಾರೋ ಏನೋ ಅಂತ ಯೋಚನೆ ಮಾಡ್ತಾನೆ ಕೇಶವ ಅಂತ ಕೂಗ್ತಾಳೆ ಮೀನಾ. ಬಂದೆ ಅಂತ ಕೇಶವ ಬರ್ತಾನೆ. ಈಚೆ ಇಬ್ಬರು ಮನೆಯೊಳಗೆ ಬರ್ತಾರೆ. ಅಣ್ಣ ಬಂದ, ಜೊತೆಗೆ ಅತ್ತಿಗೆನೂ ಬಂದರು ಅಂತಾಳೆ ರಕ್ಷಾ. ಹೊರಗಡೆ ಆಟೋ ಸೌಂಡ್ ಕೇಳ್ತಿದ್ದಾಗಲೇ ಅಂದ್ಕೊಂಡೆ ನೀನೇ ಅಂತಾನೆ ವಲ್ಲಭ. ಬರಬೇಕು, ಆದರ್ಶ ದಂಪತಿಗಳು, ಹನಿಮೂನೆಲ್ಲ ಚೆನ್ನಾಗಿ, ಟ್ರೈನಿಂಗ್ ಎಲ್ಲ ಚೆನ್ನಾಗಾಯ್ತಾ ಅಂತಾನೆ ಸುಂದರ. ಮೀನಾ ಅವರೇ ಬಂದ್ರಾ? ನೀವು ಬರ್ತೀರಾ? ನಿಮಗೆ ಕಾಫಿ ಮಾಡಿಕೊಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ಡಿಕಾಕ್ಷನ್ ಮಾಡಿಟ್ಟಿದ್ದೀನಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪ್ರಿಯಾ ಹೋಗಬೇಕು ಅನ್ನುವಾಗ, ಒಂದು ನಿಮಿಷ ಪ್ರಿಯಾ, ಅಕ್ಕ. ಕೇಶವ, ನೀನು ಮಾವಂಗೋಸ್ಕರ ಏನೋ ತಗೊಂಡು ಬಂದಿದ್ಯಲ್ಲ, ಅದನ್ನು ಕೊಡು ಅಂತಾಳೆ ಮೀನಾ. ನಾನು ಮರ್ತುಬಿಟ್ಟೆ, ತಡೆ ಕೊಡ್ತೀನಿ ಅಂತ ಅಪ್ಪ ನಿನಗೆ ಇಷ್ಟ ಅಂತ ಕೇಶವ ಹೇಳುವಾಗ, ಒಂದು ನಿಮಿಷ ಅಂತ ನಂದನ್ ನಿಂತ್ಕೊಂಡು, ನಾನು ಹೇಳಿದ ಕೆಲಸ ಮಾಡಿದೆ, ಅದಕ್ಕೆ ತೇಪೆ ಹಾಕೋದಕ್ಕೆ ರಸ್ಕ್ ತಂದು ಕೊಡ್ತಿದ್ಯಾ? ಅಯೋಗ್ಯ, ಯಾರಿಗೆ ಬೇಕು ಇದೆಲ್ಲ? ಏಯ್ ಕೇಶವ, ನಿನ್ನೆಯಿಂದ ನಾನು ನಿನಗೆ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಅನ್ನೋ ಅಂದಾಜು ಇಲ್ವೇನೋ ನಿನಗೆ? 1 ಗಂಟೆ ಅಲ್ಲ, ಅರ್ಧ ಗಂಟೆ ಅಲ್ಲ ಕಣೋ, ಪ್ರತಿ 5-5 ನಿಮಿಷಕ್ಕೂ ನಿನಗೆ ಕಾಲ್ ಮಾಡಿದ್ದೀನಿ ಗೊತ್ತಾ? ನಿನಗೆ ಮೊದಲೇ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ದೀರಾ, ಮೊಬೈಲ್ ಬೇರೆ ಆಫ್ ಆಗಿದೆ, ಅಲ್ಲಿ ಏನಾಗಿದೆಯೋ ಏನು ಅಂತ ಎಷ್ಟು ಆತಂಕ ಆಗಿತ್ತು ಗೊತ್ತೇನೋ ನಿನಗೆ? ನನ್ನ ಸ್ನೇಹಿತ ರಾಜು ಏನಂದ ಗೊತ್ತಾ? ನಿನ್ನ ಮಗನಿಗೆ ಚೂರು ಜವಾಬ್ದಾರಿ ಇಲ್ಲ, ಏನು ಅಂತ ಬೆಳೆಸಿದ್ಯಾ ಅವನ್ನ ಎಷ್ಟು ಅಂತ ಹೇಳಿದಾಗ ಎಷ್ಟು ಅವಮಾನ ಆಯಿತು ಗೊತ್ತಾ ನನಗೆ? ಏಯ್, ಹೇಳಿದ ಕೆಲಸನ ಮಾಡಿದೆ, ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ಅದೇನೋ ಕಾಂಪಿಟೇಷನ್ ಅಂತ ಹೋಗಿದ್ಯಲ್ಲೋ ಅಂತಾರೆ ನಂದನ್. ಮಾವ, ಕೇಶವಂಗೆ ನೀವು ಏನೇನು ಕೆಲಸ ಹೇಳಿದಿರೋ ಎಲ್ಲನೂ ಮಾಡಿದ್ದಾನೆ ಮಾವ, ಅಲ್ವೇನು ಕೇಶವ ಅಂತಾಳೆ ಮೀನಾ. ಕೆಲಸ ಮಾಡಿದ್ದಾನ ಅವನು? ನನ್ನ ಸ್ನೇಹಿತ ರಾಜುನ ಭೇಟಿ ಮಾಡು ಅಂತ 100 ಸಲ ಹೇಳಿದ್ದೀನಿ, ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ದಾನೆ. ಅವ್ರು ಬರೋ ಕೆಲಸ ಎಲ್ಲ ಬಿಟ್ಟು ಇವನಿಗೋಸ್ಕರ ಕಾಯ್ತಿದ್ರು. ನಾನು ಹೇಳಿದ ಸುಳ್ಳು ಕೇಳು ಮೀನಾ, ನಾನು ಫೋನ್ ಮಾಡ್ತೀನಿ ಅಂತ ಗೊತ್ತಿದ್ದೆ ಅವನು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕಾಂಪಿಟೇಷನ್ಗೆ ಹೋಗೋ ಅಗತ್ಯ ಏನಿತ್ತು? ನೀನಾದರೂ ಒಂದು ಮಾತು ಹೇಳೋದಲ್ವ ಮೀನಾ ಅಂತಾರೆ ನಂದನ್. ಅದು ಮಾವ ಅಂತ ಮೀನಾ ಹೇಳುವಾಗ, ರೀ ಹೋಗಲಿ ಬಿಡ್ರಿ, ಈಗಷ್ಟೇ ಬಂದಿದ್ದಾರೆ ಅಂತಾರೆ ಗಿರಿಜಾ. ಏನು ಹೋಗಲಿ ಬಿಡೋದು, ಇವನಿಗೆ ಮದುವೆ ಆಗಿದೆ, ಇನ್ನೂ ಜವಾಬ್ದಾರಿ ಬಂದಿಲ್ಲ, ಎಲ್ಲ ಕೆಲಸ ಮಾಡಿಕೊಂಡು ಬರಬೇಕು ಅಂತ ಹೇಳಿದ ಮೇಲೆ ಮಾಡ್ಕೊಂಡು ಬರಬೇಕು ತಾನೇ ಅಂತಾರೆ ನಂದನ್. ಅಪ್ಪ, ನೀವು ಹೇಳಿದ ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಅಪ್ಪ, ಆದರೆ ರಾಜು ಅಂಕಲ್ನ ಮೀಟ್ ಮಾಡೋದಕ್ಕೆ ಆಗಲಿಲ್ಲ. ಅವ್ರ ಅಂಗಡಿ ನಾವು ಇದ್ದಿದ್ದು ಹೋಟೆಲಿಂದ ತುಂಬ ದೂರ ಇತ್ತು, ಅಲ್ಲಿಗೆ ಹೋಗಿದ್ದಿದ್ರೆ ಇಡೀ ದಿನ ಹೋಗ್ತಿತ್ತು, ಅದಕ್ಕೆ ಅಂತಾನೆ ಕೇಶವ. ಏಯ್, ಈಗ ನೀನು ಅದೆಲ್ಲ ಹೇಳಬೇಡ ಕಣೋ, ಮೊದಲೇ ಈ ಕೆಲಸ ಮಾಡೋಕ್ಕಾಗಲ್ಲ ಅಂದಿದ್ರೆ ನಿನ್ನ ಸವಾಸಕ್ಕೆ ಬರ್ತಾ ಇರಲಿಲ್ಲ. ನಾನು ಆಡಿದ ಮಾತಿಗೆ ತಪ್ಪಿ ಈಗ ಸಮಜಾಯಿಸಿ ಕೊಡೋಕ್ಕೆ ಬರ್ತಿದ್ದಾನೆ, ಛೀ ಅಂತಾರೆ ನಂದನ್. ಹೋಗಲೇ ಬಿಡಿ ಅಪ್ಪ, ಈಗಷ್ಟೇ ಬಂದಿದ್ದಾರೆ, ಬಂದ ಕೂಡಲೇ ಈ ಥರ ಬೈಯೋದು ಚೆನ್ನಾಗಿರಲ್ಲ, ಆಮೇಲೆಲ್ಲ ಕೂತ್ಕೊಂಡು ಮಾತಾಡಿದ್ರಾಯ್ತು ಅಂತಾನೆ ವಲ್ಲಭ. ಗಿರಿಜಾ, ಅವನಿಗೆ ಸುಮ್ಮನಿರೋದಕ್ಕೆ ಹೇಳು, ನನಗೆ ಬುದ್ಧಿ ಹೇಳುವಷ್ಟು ಬೆಳೆದಿಲ್ಲ ಅವನು, ಚಿಕ್ಕವ್ರ ಥರ ಇರಬೇಕು, ಯಾರಿಗೆ ಯಾವಾಗ ಬೈದು ಬುದ್ಧಿ ಹೇಳಬೇಕು ನನಗೆ ಚೆನ್ನಾಗಿ ಗೊತ್ತು. ಈ ಕೇಶವಂಗೆ 10 ಪೈಸೆ ಜವಾಬ್ದಾರಿ ಇದ್ದಿದ್ರೆ ನಾನು ಯಾಕೆ ಬೈತಿದ್ದೆ ಅಂತ ಆವಾಗ ಅರ್ಥ ಆಗ್ತಿತ್ತು ಅಂತಾರೆ ನಂದನ್. ಅಪ್ಪ ಪ್ಲೀಸ್, ನಾನು ತಪ್ಪು ಮಾಡಿದ್ದೀನಿ, ನನ್ನ ಸಲುವಾಗಿ ವಲ್ಲಭಂಗೆ ಬೈಯೋದು ಬೇಡ, ನಾನೇ ಬೈಸ್ಕೊತೀನಿ ಅಪ್ಪ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದು ತಪ್ಪೆ, ಆದರೆ ಬೆಂಗಳೂರಿಗೆ ಮೀನಾ ಜೊತೆ ಹೋಗಿ ಅವಳ ಜೊತೆ ಕಾಲನೇ ಕಳೀತಿಲ್ಲ ಅನ್ನಿಸ್ತಿತ್ತು. ಅಷ್ಟಕ್ಕೂ ನೀವು ಯಾರ್ಯಾರಿಗೆ ದುಡ್ಡು ಕೊಡು ಅಂತ ಹೇಳಿದರು ಅವರಿಗೆಲ್ಲ ದುಡ್ಡು ತಲುಪಿಸಿದ್ದೀನಿ ಅಷ್ಟೇ. ಆದರೆ ರಾಜು ಅಂಕಲ್ನ ಮೀಟ್ ಮಾಡ್ಕೊಂಡು ಬಾ ಅಂದ್ರಲ್ಲ, ಬರೀ ಮೀಟ್ ಮಾಡೋದಲ್ವಾ ಅಂತ ಹೋಗಲಿಲ್ಲಪ್ಪ. ಅಷ್ಟಕ್ಕೂ ಅವ್ರ ಅಂಗಡಿ ಹತ್ರ ಇದ್ದಿದ್ರೆ ಖಂಡಿತ ಹೋಗ್ತಿದ್ದೆ ಅಪ್ಪ. ಅಂದರೆ ನಾನು ಸರಿ ಮಾಡಿದ್ದೀನಿ ಅಂತ ಹೇಳ್ತಿಲ್ಲಪ್ಪ, ನಾನು ಮಾಡಿದ್ದು ತಪ್ಪೆ, ಸಾರಿ ಅಪ್ಪ ಅಂತಾನೆ ಕೇಶವ. ನೋಡು ಗಿರಿಜಾ, ಎಷ್ಟು ಸುಲಭದಲ್ಲಿ ಇವನು ಸಾರಿ ಅಪ್ಪ ಅಂದ್ಬಿಟ್ಟ. ಕತ್ತೆಗೆ ವಯಸ್ಸಾದಾಗೆ ವಯಸ್ಸಾಯಿತು, ಇನ್ನು ಜವಾಬ್ದಾರಿ ಬಂದಿಲ್ಲ ನಿನಗೆ. ಏಯ್, ನಾನು ನಿನ್ನ ಕಾಟಾಚಾರಕ್ಕೆ ಅಲ್ಲ ಕಣೋ ಹೋಗು ಅಂತ ಹೇಳಿದ್ದು. ಅಲ್ಲಿ ರಾಜುದು ದೊಡ್ಡ ಅಂಗಡಿ ಮಾಡಿದ್ದಾರೆ, ಅಲ್ಲಿ ನೋಡಿದರೆ ನಿನಗೂ ಒಂದಿಷ್ಟು ಸ್ಫೂರ್ತಿ ಬರುತ್ತೆ. ನಾವು ಊರಲ್ಲಿ ಅಷ್ಟು ದೊಡ್ಡ ಅಂಗಡಿ ಮಾಡಬಹುದು ಅನ್ನೋ ಉದ್ದೇಶಕ್ಕೆ ಹೇಳಿದ್ದು. ನಾನು ಜವಾಬ್ದಾರಿ ಕೆಲಸ ನಿನಗೆ ಕೊಟ್ಟಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ, ಹೋಗಿ ನಿನಗೆ ಕೆಲಸ ಹೇಳಿದ್ನಲ್ಲ. ಇವತ್ತು ಒಂದು ವಿಚಾರ ಅರ್ಥ ಆಯಿತು ಕಣು ಕೇಶವ, ನಿನ್ನ ನಂಬ್ಕೊಂಡ್ರೆ ಭಿಕ್ಷೆ ಬೇಡೋಕೆ ನಿಲ್ಲಿಸ್ಬಿಡ್ತೀಯ ನಮ್ಮನ್ನು ಅಂತಾರೆ ನಂದನ್. ಆಗ ಪ್ರಿಯಾ ನಗ್ತಾಳೆ. ಅಮೂಲ್ಯ, ಮೀನಾ ಸಿಟ್ಟಿಂದ ಅವಳನ್ನು ನೋಡ್ತಾರೆ.
ಮೀನಾ ಆಗ ಏನೂ ಮಾತಾಡದೆ ಒಳಗಡೆ ಹೋಗ್ತಾಳೆ. ಆಗ ಕೇಶವನು ಗಿಫ್ಟನ್ನು ಅಲ್ಲೇ ಇಟ್ಟು ಮೀನಾ ಹಿಂದೆನೇ ಹೋಗ್ತಾನೆ. ಈ ಮನೆ ಇದೊಂದು ಎಲ್ರಿಗೂ ಚೆನ್ನಾಗಿ ಬರುತ್ತೆ, ನಾನು ಬೈದ ತಕ್ಷಣ ಮುಖ ಉಸ್ಕೊಂಡು ಹೊರಟೋಗೋದು ಅಂತಾರೆ ನಂದನ್. ಈಚೆ ಮೀನಾ ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಗಿರಿಜಾ ಅಮೂಲ್ಯ ಬರ್ತಾರೆ. ಮೀನಾ ಕಾಫಿ ತಗೋಮ್ಮ ಅಂತ ಗಿರಿಜಾ ಕಾಫಿ ಕೊಡ್ತಾರೆ. ನನಗೆ ಬೇಡ ಅತ್ತೆ ಅಂತಾಳೆ ಮೀನಾ. ನನಗೆ ಗೊತ್ತು ಕಣೆ ನಿನಗೆ ತುಂಬ ಬೇಜಾರಾಗಿದೆ ಅಂತ, ಆದರೆ ನಿಮ್ಮ ಮಾವನ ಸ್ವಭಾವ ಹೇಗೆ ಅಂತ ನಿನಗೆ ಗೊತ್ತಲ್ಲಮ್ಮ. ಅವರು ಒಂದೊಂದು ಸಲ ಹೇಗಂದರೆ ಅವ್ರು ಅಂದ್ಕೊಂಡಿರೋದೇ ನಿಜ, ಬೇರೆ ಎಲ್ಲ ಸುಳ್ಳು ಅಂತ ಅನ್ಕೋತಾರೆ. ಅವ್ರ ಮನಸ್ಸಲ್ಲಿ ಅಂಥದ್ದೇನೂ ಇರಲ್ಲ ಕಣೆ. ಅದರಲ್ಲೂ ಈ ಸರ್ತಿ ಕೇಶವ ಬೆಂಗಳೂರಿಗೆ ಬಂದಾಗ ಅವ್ರು ಹೇಳಿರೋ ಕೆಲಸ ಮಾಡಿಲ್ವಲ್ಲ, ಅದಕ್ಕೆ ಅವರಿಗೆ ಸ್ವಲ್ಪ ಜಾಸ್ತಿ ಕೋಪ ಬಂದಿದೆ ಅಂತಾರೆ ಗಿರಿಜಾ. ಅತ್ತೆ ಕೇಶವಂಗೆ ಎಷ್ಟು ಕೆಲಸ ಹೇಳಿದ್ರು ಗೊತ್ತಾ, ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋಕ್ಕೆ ಎಷ್ಟು ದೂರ ಆಗುತ್ತೆ. ಮಾವ ನೋಡಿದರೆ ಎಷ್ಟೊಂದು ಜನನ ಮೀಟ್ ಮಾಡೋಕೆ ಹೇಳಿದರು, ಅದರಲ್ಲೂ ನಮ್ಮ ರೂಮಿಂದ ಅವ್ರು ಕೊಟ್ಟಿದ್ದ ಅಡ್ರೆಸ್ ತುಂಬ ದೂರದಲ್ಲಿತ್ತು ಅತ್ತೆ. ಪಾಪ ಕೇಶವ ಎಷ್ಟಾಗುತ್ತೋ ಅಷ್ಟು ಕಡೆ ಓಡಾಡ್ಕೊಂಡು ಬಂದ ಅಂತಾಳೆ ಮೀನಾ. ಹೌದು ಕಣೆ ಮೀನಾ, ನನಗೆ ಅರ್ಥ ಆಗುತ್ತೆ, ಆದರೆ ಒಂದೊಂದು ಸಲ ನಿಮ್ಮ ಮಾವ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲಮ್ಮ, ಏನು ಮಾಡೋದು. ಆದರೆ ಮೀನಾ, ಒಂದು ವೇಳೆ ನಿಮ್ಮ ಅಪ್ಪನೇ ನಿನ್ನೆ ಹೀಗೆ ಬೈದಿದ್ದರೆ ನೀನು ಬೇಜಾರು ಮಾಡ್ಕೋತಿದ್ದ ಕಂದ, ಹಾಗೆ ಅಂದ್ಕೊಂಡು ಬೇಜಾರು ಮಾಡ್ಕೋಬೇಡಮ್ಮ ಅಂತಾರೆ ಗಿರಿಜಾ. ಅತ್ತೆ ನಮ್ಮ ಮಾವ ನಮ್ಮ ಅಪ್ಪ ನನಗೆ ಬೇರೆ ಬೇರೆ ಅಲ್ಲ, ನೀವು ಹೊಸದಾಗಿ ಮಾವನ ಅಪ್ಪ ಅಂತ ಅನ್ಕೋ ಅಂತ ಹೇಳಬೇಡಿ. ನಾನು ಅವರಲ್ಲಿ ನಮ್ಮ ಅಪ್ಪನ್ನೇ ನೋಡ್ತಿದ್ದೀನಿ, ಆದರೂ ಅವ್ರು ಬೈದಿದ್ದಕ್ಕೆ ಬೇಜಾರಾಗ್ತಿದೆ ಅತ್ತೆ. ಅದರಲ್ಲೂ ಆ ಪ್ರಿಯಾ ಅವರು ಅಲ್ಲಲ್ಲ ಪ್ರಿಯಾ ಅಕ್ಕ, ಮಾವ ಬೈಬೇಕಾದ್ರೆ ನಗ್ತಾರೆ ಅಂತಾಳೆ ಮೀನಾ. ಅವ್ರ ಹೆಸರಂತೂ ಎತ್ತಲೇಬೇಡಿ ಅಕ್ಕ, ಸಿಟ್ಟು ಬಂದುಬಿಡುತ್ತೆ ಅಂತಾಳೆ ಅಮೂಲ್ಯ. ಯಾಕಮ್ಮ ಅಂಥದ್ದೇನಾಯಿತು ಅಂತಾಳೆ ಮೀನಾ. ಇಷ್ಟಕ್ಕೂ ಮಾವ ಕೇಶವ ಭಾವನ ಮೇಲೆ ಕೂಗಾಡೋಕೆ ಅವರೇ ಕಾರಣ ಅಂತಾಳೆ ಅಮೂಲ್ಯ. ಏನು ಅಂತಾಳೆ ಮೀನಾ. ಹೌದಕ್ಕ, ಇಷ್ಟಕ್ಕೂ ನೀವು ಕಾಂಪಿಟೇಷನ್ಗೆ ಹೋಗಿರೋ ವಿಷಯನ ಮಾವನ ಹತ್ರ ಹೇಳಿದ್ದೆ ಅವರು ಅಂತಾಳೆ ಅಮೂಲ್ಯ. ಹೌದಾ, ನಾವು ಕಾಂಪಿಟೇಷನ್ಗೆ ಹೋಗಿದ್ದ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂತಾಳೆ ಮೀನಾ. ಅದು ಅಕ್ಕ, ನೀವು ಕಳಿಸಿದ ಫೋಟೋನ ನಾನು ಅತ್ತೆಗೆ ತೋರಿಸ್ತಿದ್ದೆ, ಆವಾಗ ಪ್ರಿಯಾ ಅಕ್ಕ ಬಂದು ಅದನ್ನು ನೋಡಿಬಿಟ್ರು. ಆಮೇಲೆ ಮಾವ ಕೇಶವ ಭಾವನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದಾಗ ಇವ್ರು ಸಿಕ್ಕಿದ್ದೆ ಚಾನ್ಸು ಅಂತ ಈ ವಿಷಯನ ಮಾವನ ಹತ್ರ ಹಾಕ್ಕೊಟ್ಬಿಟ್ರು. ಅಲ್ಲಿಂದನೇ ಅಕ್ಕ ಮಾವಂಗೆ ಕೋಪ ಬಂದಿದ್ದು ಅಂತಾಳೆ ಅಮೂಲ್ಯ. ಅತಿಯಾಯಿತು ಆ ಪ್ರಿಯಾ ಅವರದ್ದು, ಯಾಕಿಂತ ಬತ್ತಿ ಇಡೋ ಕೆಲಸ ಮಾಡ್ತಿದ್ದಾರೆ, ಇವತ್ತಂತೂ ಸುಮ್ಮನೆ ಬಿಡಲ್ಲ, ಗ್ರಹಚಾರ ಬಿಡಿಸೇ ಬಿಡ್ತೀನಿ ಅಂತ ಮೀನಾ ಹೋಗುವಾಗ ಅಯ್ಯಯ್ಯೋ ಬೇಡ ಕಣೆ ಅಂತ ಮೀನಾ ಕೈನ ಹಿಡ್ಕೊಂಡು ಗಿರಿಜಾ ಹೇಳ್ತಾರೆ. ಅತ್ತೆ ಬಿಡಿ ಅತ್ತೆ ನನ್ನನ್ನು ಅಂತಾಳೆ ಮೀನಾ. ಬೇಡ ಮೀನಾ, ನನ್ನ ಮಾತು ಕೇಳೆ, ನೀನೀಗ ಅವಳ ಹತ್ರ ಮಾತಾಡೋಕೆ ಹೋದರೆ ಅವಳು ಸುಮ್ಮನೆ ಹತ್ತು ಕರೆದು ರಂಪ ಮಾಡ್ತಾಳೆ ಕಣೆ. ನಿನ್ನೇನು ಅಷ್ಟೇ ಅಮ್ಮು ಹಾಗೆ ಮಾತಾಡೋಕೆ ಹೋಗಿದ್ದಕ್ಕೆ ಎಷ್ಟು ಜೋರಾಗಿ ಬಿಟ್ಲು ಗೊತ್ತಾ ಅಂತಾರೆ ಗಿರಿಜಾ. ಹ್ಞೂ ಅಕ್ಕ, ಅವ್ರ ಹತ್ರ ಏನೋ ಒಂದು ಹಿಡನ್ ಟ್ಯಾಲೆಂಟ್ ಇದೆ, ನಾವು ಮಾತಾಡೋಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಕಣ್ಣಿಂದ ಜೋಕ್ ಫಾಲ್ಸ್ ಬಂದುಬಿಡುತ್ತೆ. ಅವರು ಜೋಕಿಗೆ ಅಳ್ತಿದ್ದಾರೋ ಸೀರಿಯಸ್ ಆಗಿ ಅಳ್ತಿದ್ದಾರೋ ಒಂದೂ ಗೊತ್ತಾಗಲ್ಲ ಅಂತಾಳೆ ಅಮೂಲ್ಯ. ಮಾಡೋದೆಲ್ಲ ಮಾಡಿ ಹತ್ರ ನಾವೇನು ಮಾಡೋಕ್ಕಾಗುತ್ತೆ ಅಮ್ಮ, ಇದನ್ನು ಹೀಗೆ ಬಿಟ್ಟರೆ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ತಾರೆ, ತಪ್ಪು ಅಂತ ಅವರಿಗೆ ಅರ್ಥ ಮಾಡಿಸ್ತೀನಿ ಅಂತಾಳೆ ಮೀನಾ. ಬೇಡ ಮೀನಾ, ಈಗ ನೀನು ಹೋಗಿ ಅವಳ ಹತ್ರ ಮಾತಾಡಿದರೆ ಅದು ಬೇರೆ ಥರನೇ ಆಗಿಬಿಡತ್ತಮ್ಮ. ಇಲ್ಲಿ ನೋಡು, ಪ್ರಿಯಾ ಹತ್ರ ನಾನು ಮಾತಾಡ್ತೀನಿ, ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ, ದಯವಿಟ್ಟು ಸುಮ್ಮನಾಗ್ಬಿಡಮ್ಮ, ನನಗೋಸ್ಕರ ಕಣೆ ಅಂತಾರೆ ಗಿರಿಜಾ. ಸರಿ ಅತ್ತೆ, ಈ ಸಲ ನಿಮಗೋಸ್ಕರ ನಾನು ಸುಮ್ಮನಾಗ್ತೀನಿ, ಆದರೆ ಮುಂದಿನ ಸಲ ಕಾಲು ಕೆರ್ಕೊಂಡು ನನ್ನ ವಿಷಯಕ್ಕೆ ಬಂದರೆ ನಾನೇ ಜಗಳ ಮಾಡ್ತೀನಿ ಅಂತಾಳೆ ಮೀನಾ. ಈಚೆ ಕೇಶವ ಅಂಗಡಿಗೆ ಬರ್ತಾನೆ. ಆಗ ಹನುಮಂತಣ್ಣ ಬರಬೇಕು. ಚಿಕ್ಕ ಯಜಮಾನ್ರು, ಹೇಗಿತ್ತು ಬೆಂಗಳೂರು ಪ್ರಯಾಣ, ಗಂಡ ಹೆಂಡತಿ ಎಲ್ಲೆಲ್ಲ ಓಡಿದ್ರಿ, ಇಲ್ಲಿ ನಿಮ್ಮ ಅಪ್ಪ ನೀನು ಫೋನ್ ತೊಗೊಂಡಿಲ್ಲ ಅಂತ ಸಿಡಿಮಿಡಿ ಫೋನ್ ಯಾಕೋ ತೊಗೊಳ್ಳಿಲ್ಲ ನೀನು ಅಂತಾರೆ. ಅಯ್ಯೋ ಹನುಮಂತಣ್ಣ, ಯಾಕೆ ಕೇಳ್ತೀರಾ ನನ್ನ ಕಥೆನಾ ಅಂತಾನೆ ಕೇಶವ. ಯಾಕೋ ಏನಾಯಿತು ಅಂತಾರೆ ಹನುಮಂತಣ್ಣ. ಈ ಬೆಂಗಳೂರು ಸಾಕು, ಅಪ್ಪನ ಬೈಗಳನ್ನು ಸಾಕು ಅಂತಾನೆ ಕೇಶವ. ಅಂದರೆ ಅಂತಾರೆ ಹನುಮಂತಪ್ಪ. ಒಂದಾದ ಮೇಲೆ ಒಂದು ಕೆಲಸ ಹೇಳ್ತಾನೆ ಇದ್ದರು, ಮೀನಂಗೆ ಟೈಮ್ ಕೊಡೋದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ನಮ್ಮ ಊರಲ್ಲೇ ಹೋಟ್ಲಲ್ಲೇ ಒಂದು ಕಪಲ್ ಕಾಂಪಿಟೇಷನ್ ನಡೆದಿತ್ತು, ಅದಕ್ಕೆ ಮೀನನ್ನು ಕರ್ಕೊಂಡು ಹೋದೆ. ಆ ವಿಷಯ ಅಪ್ಪಂಗೆ ಗೊತ್ತಾಗಿ ನನಗೆ ಬಾಯಿಗೆ ಬಂದಾಗ ಬೈದರು ಬಿಟ್ಟರು ಹನುಮಂತಣ್ಣ. ಮನೆಗೆ ಬರ್ತಿದ್ದ ಹಾಗೆ ಹೇಗೆಲ್ಲ ಬೈದರು ಗೊತ್ತಾ ಹನುಮಂತಣ್ಣ, ನಿನ್ನನ್ನು ನಂಬಿದರೆ ಬೀದಿಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರುತ್ತೆ ಅಂದರು. ನನಗಂತೂ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತಾನೆ ಕೇಶವ. ಬೇಜಾರು ಮಾಡ್ಕೋಬೇಡ ಕಣೋ, ನಿಮ್ಮ ಅಪ್ಪ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ ಅಂತಾರೆ ಹನುಮಂತಣ್ಣ. ಹಾಂ, ಪ್ರತಿ ಸಲನೂ ನಮ್ಮ ಅಪ್ಪ ಹೀಗೆ, ನಮ್ಮ ಅಪ್ಪನ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅವರಿಗೆ ಕೋಪ ಬರುತ್ತೆ ಅಂತ ನಾನು ಅರ್ಥ ಮಾಡ್ಕೋತೀನಿ, ಆದರೆ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋದು ಹನುಮಂತಣ್ಣ. ನನ್ನ ಮಗಂಗೋ ಜೀವನ ಇದೆ, ಅವನಿಗೂ ಒಬ್ಳು ಹೆಂಡ್ತಿದ್ದಾಳೆ, ಅವರಿಗೂ ಕನಸುಗಳಿವೆ, ಅವರಿಗೂ ಟೈಮ್ ಕೊಡಬೇಕು ಅಂತ ಅಪ್ಪ ಯಾವಾಗ ಅರ್ಥ ಮಾಡ್ಕೊಳ್ಳೋದು ಹನುಮಂತಣ್ಣ ಅಂತ ಕೇಶವ ಹೇಳುವಾಗ ನಂದನ್ ಬರ್ತಾರೆ. ಹನುಮಂತಣ್ಣ, ಇನ್ಮೇಲೆ ಅಂಗಡಿ ನಾನು ನೀವು ಸುಂದ್ರ 3 ಜನ ನೋಡ್ಕೊಳ್ಳೋಣ ಸಾಕು, ಕೆಲಸದಲ್ಲಿ ಶ್ರದ್ಧೆ ಇಲ್ಲದೆ ಇರೋರು ಇಲ್ಲೇನು ಮಾಡೋದು ಬೇಡ ಅಂತಾರೆ ನಂದನ್. ಆಯಿತು ಬಿಡು ನಂದ, ಮತ್ತೆ ಅದೇ ವಿಷಯನ ಯಾಕೆ ಕೆದಕ್ತೀಯಾ ಅಂತಾರೆ ಹನುಮಂತಣ್ಣ. ನನ್ನ ಮಾತಿಗೆ ಬೆಲೆ ಇಲ್ವಾ? ಅಪ್ಪ ಹೇಳಿ ಕಳಿಸಿದ್ದೀನಿ, ಸ್ನೇಹಿತರು ರಾಜನ್ ಹೋಗಿ ಭೇಟಿ ಮಾಡಬೇಕು ಅಂತ. ಅವ್ರು ನನಗೆ ಫೋನ್ ಮಾಡಿ ನಿಮ್ಮ ಮಗ ಇನ್ನೂ ಬಂದಿಲ್ಲ, ನನಗೆ ಕಾದು ಸಾಕಾಯ್ತಲ್ಲ ಅಂದರು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತಾರೆ ನಂದನ್. ಹನುಮಂತಣ್ಣ, ನಾನು ಹೋಗಿ ಡೆಲಿವರಿ ಕೊಟ್ಬಿಟ್ಟು ಬರ್ತೀನಿ ಅಂತ ಕೇಶವ ಹೋಗ್ತಾನೆ. ನೋಡಿದ್ರ ಹನುಮಂತಣ್ಣ, ಈಗಿನ ಕಾಲದ ಹುಡುಗರನ್ನ ನಾನು ಮಾತಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳೋದು
ಇರೋ ಥರ ಹೊರಟೋದ ಅಂತಾರೆ ನಂದ. ನಾನು ಹೀಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾವು ಹೇಳಿದ್ದನ್ನೆಲ್ಲ ನನ್ನ ಮಕ್ಕಳು ಕೇಳ್ತಾರೆ ಅಂತ ಪದೇ ಪದೇ ಅವರನ್ನು ಅಂತಾನೆ ಇದ್ದರೆ ಅವರಿಗೆ ಎಷ್ಟು ಘಾಸಿ ಆಗಬೇಡ. ಅವರೇನು ಚಿಕ್ಕ ಮಕ್ಕಳು ಅಲ್ಲ, ಬೆಳೆದಿದ್ದಾರೆ. ಕೇಶವಂಗೂ ಮದುವೆ ಆಗಿದೆ. ನೀನು ಗಿರಿಜನ ಮದುವೆ ಆದಾಗ ನಿನಗೆ ಇದ್ದಿದ್ದು ಒಂದೇ ಗುರಿ, ಬದುಕು ಕಟ್ಕೋಬೇಕು, ಕುಟುಂಬ ಕಟ್ಕೋಬೇಕು. ನಿನ್ನ ಗುರಿ ಕನಸು ಎರಡೂ ಒಂದೇ ಆಗಿತ್ತು. ಆದರೆ ಈಗಿನ ಕಾಲದ ಮಕ್ಕಳು ಕಣೋ, ಹೆಂಡತಿ ಬಂದಿದ್ದಾಳೆ, ಸಣ್ಣ ಪುಟ್ಟ ಕನಸುಗಳಿರುತ್ತೆ, ಜೊತೆಗೆ ಹೋಗಬೇಕು, ಓಡಾಡಬೇಕು ಅಂತಿರುತ್ತೆ. ಅದಕ್ಕೂ ನಾವು ಅಡ್ಡ ಬಂದರೆ ಅವರಿಗೆ ಹೇಗಾಗಬೇಡ. ನನಗೆ ಯಾಕೋ ಇದು ಸರಿ ಕಾಣಲಿಲ್ಲ ಕಣೋ ಅಂತಾರೆ ಹನುಮಂತಣ್ಣ. ಈಚೆ ಅಮೂಲ್ಯ ವಲ್ಲಭ ತಂದಿರೋ ಡ್ರೆಸ್ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾ, ಥ್ಯಾಂಕ್ ಯು ಸೋ ಮಚ್ ಕಾಡು ಪಾಪ, ಎಷ್ಟು ಕ್ಯೂಟಾಗಿರೋ ಡ್ರೆಸ್ಸನ್ನು ತೊಗೊಂಡು ಬಂದಿದ್ಯಾ. ನಾನು ಡ್ರೆಸ್ ಇಲ್ಲ ಅಂದ ತಕ್ಷಣ ಹೋಗಿ ತೊಗೊಂಡು ಬಂದಿಯಲ್ಲ, ಸೋ ಸ್ವೀಟ್ ಆಫ್ ಯು. ಇಷ್ಟು ವರ್ಷ ನಾನು ಎಷ್ಟೆಲ್ಲ ಡ್ರೆಸ್ ತೊಗೊಂಡಿದ್ದೀನಿ, ಆದರೆ ಈ ಡ್ರೆಸ್ ಹಾಕ್ಕೊಳ್ಳುವಾಗ ಖುಷಿ ಆಯ್ತಲ್ಲ, ಅದು ನನಗೆ ಯಾವತ್ತೂ ಆಗೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ. ನನಗೆ ಬುದ್ಧಿ ಬಂದಾಗಿಂದ ನಿನ್ನ ಹತ್ರ ಜಗಳ ಮಾಡಿರೋದು ಬಿಟ್ಟರೆ ಬೇರೆ ಏನೂ ನೆನಪಿಲ್ಲ ಕಣೋ ಕಾಡು ಪಾಪ. ನನಗೆ ಮುಂಚೆ ಎಲ್ಲ ನಿನ್ನ ನೋಡಿದರೆ ಕೆಂಡದ ಮೇಲೆ ನಿಂತ್ಕೊಂಡಷ್ಟು ಉರಿದು ಹೋಗ್ತಿತ್ತು. ಕುಟ್ಟ ಹಾಕ್ಬಿಡೋಣ, ಚೆನ್ನಾಗಿ ಬೈದ್ಬಿಡೋಣ ಅನ್ನಿಸ್ತಿತ್ತು. ಆದರೆ ಇವಾಗ ಯಾರೇ ನಿನಗೆ ಬೈದರು ಅಥವಾ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಅವರಿಗೆ ಸರಿಯಾಗಿ ಗಾಂಚಾಲೆ ಬಿಡಿಸ್ಬೇಕು ಅನಿಸುತ್ತೆ. ನಾನೇ ಬದಲಾದ್ನ ಅಥವಾ ನೀನನ್ನು ಬದಲಾಯಿಸಿದ್ಯಾ? ಯಾರೋ ನೀನು ಅಂತಾಳೆ ಅಮೂಲ್ಯ. ಈಚೆ ಮೀನಾ ಆಫೀಸಿಗೆ ಹೊರಟು ಕಿಚನಲ್ಲಿ ಗಿರಿಜಾ ಜೊತೆ ನಿಂತಿರ್ತಾಳೆ. ಗಿರಿಜಾ ಕಾಫಿ ಕೊಡ್ತಾರೆ. ಅತ್ತೆ, ಮೀನಾಗೆ ನೀವೇ ಕಾಫಿ ಕೊಟ್ಬಿಟ್ರಾ? ನಾನು ಹಾಕ್ಕೊಡೋಣ ಅಂತ ಬಂದೆ ಅಂತಾಳೆ ಪ್ರಿಯಾ. ಹಾಕ್ಕೊಡೋದೆಲ್ಲ ನಿಮ್ಮ ಕೆಲಸನೇ ಅಲ್ವಾ ಪ್ರಿಯಾ ಅಕ್ಕ? ಯಾಕೆ ಪ್ರಿಯಾ ಅಕ್ಕ ಎಲ್ಲ ವಿಷಯಕ್ಕೂ ಮಧ್ಯೆ ಬರ್ತೀರಾ? ಬೆಳಿಗ್ಗೆ ಮಾವ ಕೇಶವಂಗೆ ಬೈಬೇಕಾದ್ರೆ ಯಾಕೆ ನಕ್ಕಿದ್ರಿ ನೀವು ಅಂತಾಳೆ ಮೀನಾ. ನಾನು ನಕ್ಕಿದ್ನಾ ಅಂತಾಳೆ ಪ್ರಿಯಾ. ಈಗ ಸುಳ್ಳು ಹೇಳೋಕೆ ಬರಬೇಡಿ ಪ್ರಿಯಾ, ನೀವು ನಕ್ಕಿದ್ದನ್ನು ನಾನೇ ನೋಡಿದ್ದೀನಿ ಅಂತಾಳೆ ಮೀನಾ. ಅದು ಅಂತ ತೊದಲ್ತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್